ನನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಅವರನ್ನ ಕೇಳಿಕೆ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ನಾ ಕೇಳಿರ್ತಕ್ಕಂಥ ಪ್ರಶ್ನೆ ಪ್ರಸ್ತುತ 384 KS ಗೆಜೆಟೆಡ್ ಪ್ರೊಬೇಷನರ್ಸ್ ಹುದ್ದೆ ಪ್ರಕ್ರಿಯೆ ಯಾವ ಹಂತದಲ್ಲಿದೆ? 2025 ನವೆಂಬರ್ 2027ರಂದು ಮಾನ್ಯ ಹೈಕೋರ್ಟ್ ನೀಡಿದ ಮಧ್ಯಂತರ ಆದೇಶ KS ನೇಮಕಾತಿಗೆ ಅನ್ವಯವಾಗುತ್ತದೆಯೇ? KS ಪೂರ್ವಭಾವಿ ಪರೀಕ್ಷೆ ಬರೆದು ಪಾಸಾದ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಯ ಫಲಿತಾಂಶವನ್ನು ಮುಖ್ಯಮಂತ್ರಿಗಳು ಕೇಳಿದ್ದೇನೆ, ಉತ್ತರವನ್ನು ಒದಗಿಸಿದ್ದಾರೆ. ನಾ ಇಲ್ಲಿರ್ತಕ್ಕಂಥ ಆತಂಕ ಏನು ಅಂತಕ್ಕಂಥದ್ದು ಹೇಳಿಕೆ ಬಯಸ್ತಾ ಇದ್ದೇನೆ. ಬಹುಶಃ ಕರ್ನಾಟಕದಲ್ಲಿ ಯಾವುದಾದರೂ ನೇಮಕಾತಿಯಲ್ಲಿ ಹೆಚ್ಚು KAT ಮತ್ತು ಕೋರ್ಟಿಗೆ ಹೋಗಿರ್ತಕ್ಕಂಥ ಪ್ರಕರಣಗಳಿದ್ದರೆ ಅವು KPSC ಮುಖಾಂತರ. ಇಲ್ಲಿ KPSCಯಲ್ಲಿ ನಡೆಸ್ತಕ್ಕಂಥ ಈ 384 ಪ್ರೊಬೇಷನರಿ ಹುದ್ದೆಯಲ್ಲಿ ಅದನ್ನು ಯಾವಾಗ ಪೂರ್ತಿ ಮಾಡ್ತೀರಿ ಅಂತಕ್ಕಂಥದ್ದು ನಾನು ಕೇಳಿದ್ದೇನೆ. ಇಲ್ಲಿ 3A ಮತ್ತು 3B ಸಾಮಾನ್ಯ ವರ್ಗದ ರೋಸ್ಟರ್ ಪದ್ಧತಿಯಲ್ಲಿ ತಪ್ಪಾಗಿದೆ ಅಂತಕ್ಕಂಥದ್ದು. ಹಾಗೆ ಕಳೆದ ಅಧಿವೇಶನದಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದರು. ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪದೋಷದಿಂದಾಗಿ ಕನ್ನಡದ ಪ್ರಶ್ನೆ ಪತ್ರಿಕೆಯಲ್ಲಿ 2 ಬಾರಿ ಪರೀಕ್ಷೆ ನಡೆಸಿದ್ರು ಕೂಡ ತಪ್ಪಾಗಿತ್ತು. ಆ ತಪ್ಪಾಗಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಇನ್ನೂವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ಯಾಕೆ ಕ್ರಮ ಜರುಗಿಸಿಲ್ಲ? ಅವ್ರನ್ನ ಇಟ್ಟುಕೊಂಡೇ ಇವತ್ತು ಮತ್ತು KPSC ಪರೀಕ್ಷೆಯನ್ನ ಮುಂದೆ ಓಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಇಂಗ್ಲಿಷ್ ಪತ್ರಿಕೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ಲೋಪದೋಷ ಇಲ್ಲ. ಅವರು ಕೇಳಿರ್ತಕ್ಕಂಥದ್ದು ವಿವರವಾದಂಥ ಉತ್ತರ ಕೊಡಲಾಗಿದೆ. ಇವರು 384 ಮಂದಿ KS ಗೆಜೆಟೆಡ್ ಪ್ರೊಬೇಷನರೀಸ್ದು ಯಾವಾಗ ಮುಗಿತಂದರೆ ಅದು ಎವಲ್ಯೂಷನ್ ನಡೀತಾ ಇದೆ. ಬರುವಂಥ 20 ದಿನಗಳ ಒಳಗಾಗಿ ಅದು ಫೈನಲ್ ಮಾಡ್ತಕ್ಕಂಥ ಒಂದು ಅದು ಪ್ರಗತಿಯಲ್ಲಿದೆ. ವಿತಿನ್ 20 ಡೇಸ್ನಲ್ಲಿ ಅದು ಕಂಪ್ಲೀಟ್ ಅದು ಫೈನಲ್ ಮಾಡ್ತಕ್ಕಂಥ ಒಂದು ಅದು ಪ್ರಗತಿಯಲ್ಲಿದೆ. ವಿತಿನ್ 20 ಡೇಸ್ನಲ್ಲಿ ಅದು ಕಂಪ್ಲೀಟ್ ಮಾಡ್ತಾರೆ. ಎರಡನೇದಾಗಿ ನೀವು KS ನೇಮಕಾತಿಗೆ ಅನ್ವಯ ಆಗ್ತದೆ ಅಂದರೆ ಅನ್ವಯ ಆಗ್ತದೆ ಅಂಥೇಳಿ ನಾವು KSನಲ್ಲಿ ಯಾವ ರೀತಿಯಾಗಿ ಯಾವ ನಿಯಮಗಳ ಪ್ರಕಾರ ಆಗ್ತದೋ ಅದೇ ನಿಯಮಗಳ ಪ್ರಕಾರ ಇದಕ್ಕೆ ಸಹಿತ ಅನ್ವಯ ಆಗ್ತದೆ ಅಂತೇಳಿ ಹೇಳ್ತಾ ಇದ್ದೀವಿ. ಇದು ಆಂಗ್ಲ ಮಾಧ್ಯಮದಲ್ಲಿ ಮೌಲ್ಯಮಾಪನದು ಮಾಡಲಾಗ್ತದೆ ಅಂತ ಕೇಳಿದೆ ನೀವು. ಇದರಲ್ಲಿ ಇವತ್ತು ನ್ಯಾಯಾಲಯ ಮಧ್ಯಂತರ ಆದೇಶದಿಂದ 322 ಅಭ್ಯರ್ಥಿಗಳು ಮುಖ್ಯ ಪರೀಕ್ಷಾ ಬರೆಯಲು ಅವಕಾಶ ಕೋರ್ಟ್ ಕಲ್ಪಿಸಿದೆ. ಅದರಲ್ಲಿ 306ರಲ್ಲಿ 158 ಕನ್ನಡ ಮಾಧ್ಯಮದಲ್ಲಿ ಹಾಗೂ 148 ಆಂಗ್ಲ ಮಾಧ್ಯಮದಲ್ಲಿ ಪರೀಕ್ಷೆಗೆ ತೆಗೆದುಕೊಂಡಿರ್ತಾರೆ. ಸೊ ಇದರ ಜೊತೆಯಲ್ಲಿ ನೀವು ಈಗ ಆಂಗ್ಲ ಮಾಧ್ಯಮದಲ್ಲಿ ಮಧ್ಯಂತರ ಆದೇಶ ಪಡೆದ ಮುಖ್ಯ ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ಯಾವ ಮಾನದಂಡಗಳು ಅಂತಾರೆ. ಅದರಲ್ಲಿ ಕೋರ್ಟ್ ಮಧ್ಯಂತರ ಆದೇಶದಲ್ಲಿ ಪಿಟಿಷನರ್ ಈಸ್ ಪರ್ಮಿಟೆಡ್ ಟು ಅಪಿಯರ್ ಆ್ಯಂಡ್ ಟೇಕ್ ದಿ ಮೇನ್ ಎಕ್ಸಾಮಿನೇಷನ್ ಆ್ಯಸ್ ಶೆಡ್ಯೂಲ್ಡ್ ಸಬ್ಜೆಕ್ಟ್ ಟು ದಿ ಔಟ್ಕಮ್ ಆಫ್ ದಿ ಪಿಟಿಷನ್ ಶಲ್ ನಾಟ್ ಪ್ಲೀಡ್ ಎನಿ ಈಕ್ವಿಟಿ ಅಂತಂದು ಬರೆದಿದ್ದಾರೆ. ಈ ಸಬ್ಜುಡಿಸ್ ಆಗ್ತದೆ. ಇದನ್ನು ಆ್ಯಸ್ ಪರ್ ಕೋರ್ಟ್ ಡಿಸಿಷನ್ ಯಾವ ರೀತಿ ಆಗ್ತದೆ ಆ ರೀತಿ ಫೈನಲ್ ಆಗಿ ಮಾಡಬೇಕಾಗ್ತದೆ. ಮುಖ್ಯ ಪರೀಕ್ಷೆ ಬರೆದ ಅಭ್ಯರ್ಥಿಗಳ ಫಲಿತಾಂಶನ ಯಾವ ರೀತಿ ಪ್ರಕಟಿಸಲಾಗ್ತದೆ ಅಂತಂದ್ರಿ. ಇದು ಮುಖ್ಯ ಫಲಿತಾಂಶವನ್ನು ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರಿ ನಿಯಮಗಳ 1997 ಹಾಗೂ ತಿದ್ದುಪಡಿ ನಿಯಮಗಳ ಅನುಸಾರವಾಗಿ ಪ್ರಕಟಿಸಲಾಗ್ತದೆ. ಆನಂತರ ನ್ಯಾಯಾಲಯದ ಮೊರೆ ಹೋಗುವುದಾಗಲ್ವೇ ಇವರು ಮತ್ತೆ ನ್ಯಾಯಾಲಯಕ್ಕೆ ಹೋಗ್ಬೋದಲ್ಲ ಅಂಥೇಳಿ ಈ ಇಂಗ್ಲೀಷ್ ಮಾಧ್ಯಮದ ಪರೀಕ್ಷೆ ಬರೆದಿರ್ತಕ್ಕಂಥದ್ದು ಅದು ಈಗ ಸಬ್ಜುಡಿಸ್ ಆಗ್ತದೆ. ಕೋರ್ಟ್ನಿಂದ ಪೂರ್ತಿ ಆದೇಶ ಬಂದ ನಂತರ ಅವರ ಡೈರೆಕ್ಷನ್ಸ್ ಪ್ರಕಾರ ಇದಕ್ಕೆ ನಮಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸಭಾಪತಿಗಳು, ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಕನ್ನಡ ಪತ್ರಿಕೆಗಳ ಪ್ರಶ್ನೆ ಪತ್ರಿಕೆಯಲ್ಲಿ 2 ಬಾರಿ ಪರೀಕ್ಷೆ ನಡೆಸಿದ್ರು ಕೂಡ 50 ಶಬ್ದಗಳ ತಪ್ಪಾಗಿದ್ದು, ಆದರೆ ಇಂಗ್ಲಿಷ್ ಪತ್ರಿಕೆಯಲ್ಲಿ ಯಾಕಾಗಲಿಲ್ಲ ಅಂತಕ್ಕಂಥ ಪ್ರಶ್ನೆ ಇಲ್ಲಿ. ಅದರ ಬಗ್ಗೆ ಸರ್ಕಾರ ಗಮನ ತೆಗೆದುಕೊಂಡು ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಜರುಗಿಸಿಲ್ಲ. ಇವತ್ತು ಕೂಡ ಅದೇ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೋದ ಸೆಷನ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಕನ್ನಡದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ KPSCಯನ್ನು ನಾನು ಸುಧಾರಿಸ್ತೀನಿ ಅಂತಕ್ಕಂಥದ್ದು ಇವತ್ತಿಗೂ ಆಗಿಲ್ಲ ಸನ್ಮಾನ್ಯ ಸಭಾಪತಿಗಳೇ. ಹಾಗೆ 3A ಮತ್ತು 3B ವಿದ್ಯಾರ್ಥಿಗಳಿಗೆ ರೋಸ್ಟರ್ ಬಿಂದುವಿನಲ್ಲಿ ಭಾಳಷ್ಟು ಅನ್ಯಾಯ ಆಗಿದೆ. ಅದನ್ನು ಸರಿಪಡಿಸ್ತಕ್ಕಂಥದ್ದಾಗಬೇಕು. ಇದರ ಜೊತೆಯಲ್ಲಿ ನನ್ನ ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು, ಈ ಸಾಕಷ್ಟು ಗೊಂದಲ ಇದೆ. 384 ಅಭ್ಯರ್ಥಿಗಳ ಆಯ್ಕೆ ಮಾಡುವಲ್ಲಿ ಕೋರ್ಟ್ನಿಂದ ಹೋಗಿ ನ್ಯಾಯಾಲಯದಿಂದ ಪರ್ಮಿಷನ್ ತೊಗೊಂಬಂದು ಪ್ರಿಲಿಮಿನರಿ ಎಕ್ಸಾಮ್ ಬರೀಲಾರ್ದೆ ಮೇನ್ ಎಕ್ಸಾಮ್ ಕೋರ್ಟ್ ಆದೇಶ ಮಾಡಿದೆ. ಪ್ರಿಲಿಮಿನರಿ ಎಕ್ಸಾಮ್ ಇಲ್ಲ. ಕನ್ನಡದ ವಿದ್ಯಾರ್ಥಿಗಳು ಪ್ರಿಲಿಮಿನರಿ ಎಕ್ಸಾಮ್ ಮಾಡಿದ್ದಾರೆ ಮತ್ತು ಮೇನ್ ಎಕ್ಸಾಮ್ ಮಾಡಿದ್ದಾರೆ. ಅವ್ರ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಮೌಲ್ಯಮಾಪನ ಆಗ್ತದೆ? ನೇರವಾಗಿ ಒಂದು ನಿಮಿಷ ನೇರವಾಗಿ ಫೈನಲ್ ಎಕ್ಸಾಮ್ ಬರೆದವ್ರ ಪರೀಕ್ಷೆ ಪತ್ರಿಕೆ
ಮೌಲ್ಯಮಾಪನ ಯಾವ ರೀತಿ ಆಗ್ತದ, ಇದು ಮತ್ತೆ ನ್ಯಾಯಾಲಯದಲ್ಲಿ ಗೊಂದಲಕ್ಕೆ ಸೃಷ್ಟಿ ಆಗ್ತದ. ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಬೇಕು. ಪುನಃ ಈ ಕೋರ್ಟ್ನಲ್ಲಿ ಪ್ರಶ್ನೆ ಆಗಿರೋದ್ರಿಂದ ಕೋರ್ಟ್ನಲ್ಲಿ ಡೈರೆಕ್ಷನ್ಸ್ ಪ್ರಕಾರ ನಡೀತಾ ಇದೆ. ಕೋರ್ಟ್ನಿಂದ ಪೂರ್ತಿ ಆದೇಶ ಬಂದ ನಂತರ ಅದರ ಅನುಗುಣವಾಗಿ ನಾವು ಮಾಡಬೇಕಾಗ್ತದೆ. ಭೋಜೇಗೌಡರು